ಸೀತಾ, ಮಕ್ಳಿಲ್ದೇ ಇರೋರು ಸಂಕಟ ಮಕ್ಳಿರೋರಿಗೆ ಗೊತ್ತಾಗಲ್ಲ ಸೀತಾ. ಎಲ್ರು ಹಾಗೇನೆ ನಾನು ತಾಯಿತನನ ಅನುಭವಿಸ್ಬೇಕು. ನನ್ ಮಗು ನನ್ನನ್ನ ಅಮ್ಮ ಅಂತ ಕರಿಬೇಕು ಅಂತ ನನಗೆ ಆಸೆ ಇರೋದಿಲ್ವಾ ಸೀತಾ? ಆದ್ರೆ ನನ್ಗೆ ಆ ಭಾಗ್ಯನೇ ಇಲ್ಲ ಸೀತಾ. ಪ್ಲೀಸ್ ಚಿಕ್ಕಿ, ಅದಕ್ಕೆ ಯಾರಾದ್ರೂ ಈ ತರ ಮಾಡ್ತಾರ? ಇದು ಏನ್ ಸೊಪ್ಪು ಏನೋ ಬೇರೆ ಏನಾದ್ರೂ ಆದ್ರೆ? ನಿಮ್ ಸಮಸ್ಯೆಗೆ ಸೊಲ್ಯೂಷನ್ ಇರೋದು ಒಂದು ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕು. ಅದನ್ ಬಿಟ್ಟು ಯಾರು ಏನು ಕೊಟ್ರು ಅಂತ ತಗೊಂಡ್ರೆ ಎಲ್ಲ ರೀತಿ ಆಯ್ತು ಸೀತಾ. ಡಾಕ್ಟ್ರು, ದೇವ್ರು, ತಿಂಡ್ರು ಎಲ್ಲ ಆಯ್ತು, ಯಾವ್ದು ಪ್ರಯೋಜನಕ್ಕೆ ಬರ್ಲಿಲ್ಲ. ನನ್ ಗಂಡ ನೋಡಿದ್ರೆ ನಾವೇ ಸರಿ ಇಲ್ಲ, ಅದಕ್ಕೆ ದೇವ್ರು ನಮಗ್ ಮಕ್ಳು ಕೊಡ್ತಿಲ್ಲ ಅಂತ ಹೇಳ್ತಾರೆ. ಆದ್ರೂ ಏನ್ ಮಾಡ್ಲಿ ಹೇಳು? ಚಿಕ್ಕಿ ಪ್ಲೀಸ್ ಚಿಕ್ಕಿ, ನಿಮ್ ನೋವು ನನಗೆ ಅರ್ಥ ಆಗತ್ತೆ, ಆದ್ರೆ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ಚಿಕ್ಕಿ. ಅಲ್ಲ ಸೀತಾ, ಈ ತಾಯಿತನ ವಿಷಯದಲ್ಲಿ ನನಗೆ ಯಾಕೆ ಅನ್ಯಾಯ ಆಗ್ಬೇಕು ಹೇಳು? ನಾನೇನಾದ್ರೂ ತಪ್ಪು ಮಾಡಿದ್ದೀರಾ? ನಾನು ತಾಯಿ ಆಗ್ಬೇಕು ಅಂತ ಆಸೆ ಪಡೋದು ತಪ್ಪ? ಚಿಕ್ಕಿ, ಇದರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ. ನೀವು ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಒಂದೇ ಒಂದು ಸೊಲ್ಯೂಷನ್ ಇರೋದು, ನಾವು ಒಳ್ಳೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡೋಣ. ಆಗ ಅವ್ರು ಡೈರೆಕ್ಟ್ ಮಾಡ್ತಾರೆ. ಅದನ್ನ ಬಿಟ್ಟು ಇದನ್ನೆಲ್ಲ ತಗೋಬೇಡಿ. ಇದರಿಂದ ಆರೋಗ್ಯ ಹಾಳಾದ್ರೆ ಒಂದು ಹೋಗಿ ಇನ್ನೊಂದು ಆಗ್ಬೇಕಾ? ಆಗ್ಲಿ ಬಿಡು ಸೀತಾ, ಈ ತರ ದಿನ ದಿನ ನರಳಿ ಬದುಕೋದಕ್ಕಿಂತ ಒಂದೇ ಸಲ ಸಾಯೋದು ಬಾಸ್ತಿ. ಚಿಕ್ಕಿ ಪ್ಲೀಸ್ ಬಿಡ್ತು ಹನಿ, ಯಾಕೆ ಈ ಥರ ಮಾತಾಡ್ತೀರಾ? ಮತ್ತಿನ್ನೇನು ಹೇಳಿ ಸೀತಾ, ಭಾರ್ಗವಿ ಅಕ್ಕ ಎಷ್ಟೋ ಜನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ತೋರಿಸಿದ್ರು. ಎಲ್ಲರೂ ದೊಡ್ಡ ದೊಡ್ಡ ಡಾಕ್ಟರ್ಗಳೇ, ಯಾವುದು ಪ್ರಯೋಜನ ಆಗ್ಲಿಲ್ಲ. ಈಗ ಮತ್ತೆ ಡಾಕ್ಟರ್ ಹತ್ರ ಹೋದ್ರೆ ಅವರು ಅದೇ ಹೇಳ್ತಾರೆ. ಆಮೇಲೆ ನಾನು ಬಂದು ಸಪ್ಪೆ ಮುಖ ಹಾಕೊಂಡು ಕೂತ್ಕೊಳ್ಳ ಮೂಲೆನಲ್ಲಿ. ಚಿಕ್ಕಿ ಆ ಥರ ಎಲ್ಲ ಏನೂ ಆಗಲ್ಲ. ಈ ಥರ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಎಷ್ಟೋ ಜನ ಮಕ್ಕಳಾಗದೇ ಇರೋರಿಗೆ ಮೆಡಿಕಲ್ ಫೆಸಿಲಿಟಿಯಿಂದ ಮಕ್ಕಳಾಗಿದೆ. ನಮ್ಮ ಮೆಡಿಕಲ್ ಫೀಲ್ಡ್ ತುಂಬ ಮುಂದುವರೆದಿದೆ ಚಿಕ್ಕಿ. ನಿಮಗೆ IVF ಬಗ್ಗೆ ಗೊತ್ತಾ? ಅಂದ್ರೆ ಚಿಕ್ಕಿ, ನಾಳೆ ಡಾಕ್ಟರ್ ಹತ್ರ ಹೋಗಿ ಎಲ್ಲ ಕನ್ಸಲ್ಟ್ ಮಾಡೋಣ. ಅವ್ರು ನಿಮಗೆ ಸರಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಲ್ಲ ಸರಿ ಹೋಗುತ್ತೆ ಚಿಕ್ಕಿ. ಪ್ಲೀಸ್ ಅಳ್ಬೇಡಿ ಆಯ್ತಾ?